ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಕುಚ್ಚು ಟ್ರೈ ಮಾಡಿದ್ದೀನಿ. ಡಿಸೈನು ತುಂಬ ಗ್ರ್ಯಾಂಡ್ ಡಿಸೈನು, ತುಂಬ ಬಿಗ್ ಡಿಸೈನು. ಸೊ ಇದಕ್ಕೆ ಆ್ಯಸ್ ಯೂಶುವಲ್ ಆರಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಸಿಂಗಲ್ ಸ್ಟೆಪ್ ಫ್ರೆಂಡ್ಸ್, ಸಿಂಗಲ್ ಸ್ಟೆಪ್ಪಲ್ಲೇ ಅಂದರೆ ಫ್ರಂಟ್ ಟು ಬ್ಯಾಕು ಟರ್ನ್ ಮಾಡ್ಕೊಂಡು ಮಾಡೋದು. ಸಿಂಗಲ್ ಕಲರ್ ಕೂಡ ಯೂಸ್ ಮಾಡಿದ್ದೀನಿ. ಸೊ ಇದಕ್ಕೆ ಡಬಲ್ ಕಲರ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ಸಿಂಗಲ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದು ಸ್ಯಾಂಪಲ್ ಪೀಸ್ಗೆ ಟ್ರೈ ಮಾಡಿರೋದೇ ಅಂದ್ಕೊಳ್ಳಿ. ಸೊ ಟ್ರೈ ಮಾಡಿರೋಂಥ ಡಿಸೈನು ತುಂಬ ದೊಡ್ಡದಾಗಿ ಬರುತ್ತೆ. 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 3 ಚೈನ್ ಹಾಕ್ತೀನಿ ಫ್ರೆಂಡ್ಸ್. ಫಸ್ಟ್ 3 ಚೈನ್, ಇದರಲ್ಲಿ 3 ಚೈನ್ ಆದರೂ ಹಾಕಿ, ಇಲ್ಲಾಂದರೆ ಒಂದು ಬೀಡ್ ಕೂಡ ಹಾಕ್ಕೋಬೋದು. ನಾನು ಸೆಕೆಂಡ್ ಆರ್ಚ್ ಆದಮೇಲೆ ಬೀಡನ್ನ, ಫಸ್ಟ್ ಆರ್ಚ್ ಆದಮೇಲೆ ಬೀಡನ್ನ ಹಾಕಿರೋದನ್ನ ತೋರಿಸ್ತೀನಿ. ಸೊ 5 ಚೈನ್ ಆದಮೇಲೆ 3 ಚೈನ್ಸ್ನ 5 ಟೈಮ್ಸ್ನ ಹಾಕೋತೀನಿ ಫ್ರೆಂಡ್ಸ್. ಸೊ ಮತ್ತೆ ಇವಾಗೆಲ್ಲ ನಾನು 3 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ 3rd ಟೈಮ್ ಆಗ್ತಾ ಇರೋದು 3 ಚೈನ್ನ. ನೆಕ್ಸ್ಟ್ 4th ಟೈಮು 5th ಟೈಮು, ಒಟ್ಟು 5 ಸತಿ 3 ಚೈನ್ನ ಹಾಕೋಬೇಕು. 5 ಟೈಮ್ಸ್ 3 ಚೈನ್ಸ್. ಸೊ ನಿಮ್ಗೇನಾದರೂ ಬೀಡ್ ಬೇಕು, ಆರ್ಚ್ ಆದಮೇಲೆ ಬೀಡ್ ತೋರಿಸ್ತೀನಿ, ಆ ಥರ ಬೇಕಂದರೆ 4 ಟೈಮ್ಸ್ 3 ಚೈನ್ ಹಾಕ್ಕೊಳ್ಳಿ. ಬೇಡ ಬೀಡ್, ಬರೀ ಗ್ಯಾಪೇ ಇರಲಿ ನಮಗೆ ಕುಚ್ಚಿಗೆ ಆರ್ಚಿಗೆ ಅಂದರೆ 3 ಚೈನ್, 5 ಟೈಮ್ಸ್ 3 ಚೈನ್ ಹಾಕ್ಕೊಳ್ಳಿ. ನೋಡಿ 5 ಚೈನ್, 1 2 3 4 5 ಟೈಮ್ಸ್ 3 ಚೈನ್. ಸೊ 5 ಚೈನ್ ಹಾಕಬೇಕು. 5 ಟೈಮ್ಸ್ 3 ಚೈನ್ ಹಾಕಿಬಿಟ್ಟು ನಾನಿಲ್ಲಿ 8 ಚೈನ್ಸ್ನ ಹಾಕೋತಾ ಇದ್ದೀನಿ. 8 ಚೈನ್ಗಳನ್ನ ಹಾಕಬೇಕು. ಸೊ 8 ಚೈನ್ ನಾನು ಹೇಳ್ದೆ ಅಲ್ಲ ಫ್ರೆಂಡ್ಸ್, ಬಿಗ್ ಆರ್ಚ್ ಟ್ರೈ ಮಾಡಿರೋಂಥ ತುಂಬ ಬಿಗ್ಗಾಗಿ ಬರುತ್ತೆ. ಸೊ 8 ಚೈನ್ಸ್ನ ಹಾಕಿ ಅದನ್ನು ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಒಂದು 6 ಚೈನಷ್ಟು ಲೆಂತ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಅಂದರೆ ಯು ಶೇಪ್, ಜಾಸ್ತಿ ಯು ಶೇಪಲ್ಲಿರಬೇಕು. ಸೊ ಲಾಕ್ ಮಾಡಿಕೊಂಡು ಅಲ್ಲಿಂದ ನೋಡಿ 8 ಚೈನ್ ಈ ರೀತಿ ಕಾಣಿಸ್ಬೇಕು. ಆದಮೇಲೆ ಮತ್ತೆ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮಾಡಿ ಆದಮೇಲೆ ಬ್ಯಾಕ್ ಸೈಡ್ಗೆ ನಾನು ಸಾರಿನ ಟರ್ನ್ ಮಾಡ್ಕೋಬೇಕು. ಇವಾಗ 5 ಚೈನು, 5 ಟೈಮ್ಸ್ 3 ಚೈನ್, 8 ಚೈನ್, 3 ಚೈನ್. ಸೊ 8 3 ಆದಮೇಲೆ ಸ್ವಲ್ಪ ಟರ್ನ್ ಮಾಡ್ಕೊಳ್ತೀನಿ. ಎಷ್ಟು ಡಿಸೈನ್ ಹಾಕಿರ್ತೀವಿ ಅಷ್ಟು ಟರ್ನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸೊ ಟರ್ನ್ ಮಾಡಿಕೊಂಡು ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು 8 ಚೈನ್ ಇದಲ್ವಾ, ಅದರಲ್ಲಿ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು, 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆರಡು ದಾರನ 1 ಮಾಡ್ಕೊಳ್ಳೋಣ. ಸೊ ಒಂದು ಡಬಲ್ ಕ್ರೋಶೆ ಆಯಿತು. ಒಂದು ಡಬಲ್ ಕ್ರೋಶೆ ಆಯ್ತಲ್ವ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ 8 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1, 2 ದಾರ 1, ಈ ರೀತಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ನಾ ಇಲ್ಲಿ 18 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 18 ಡಬಲ್ ಕ್ರೋಶೆಸ್ನ ಇದ್ರೊಳಗಡೆ ಫಿಲ್ ಮಾಡ್ಕೊಳ್ತೀನಿ. ಸೊ ಕರೆಕ್ಟಾಗಿ 18 ಹಾಕ್ಕೊಳ್ಳಿ ಫ್ರೆಂಡ್ಸ್. ಕೌಂಟ್ಸು ಕರೆಕ್ಟಾಗಿ ಬಂದರೆ ನೆಕ್ಸ್ಟ್ ಸ್ಟೆಪ್, ಅದು ನೆಕ್ಸ್ಟ್ ಸ್ಟೆಪ್ಪೆಲ್ಲ ಕರೆಕ್ಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ 18 ಕಂಬಗಳು, 8 ಚೈನಲ್ಲಿ 18 ಕಂಬನ ನಾನು ಹಾಕ್ಕೊಳ್ತೀನಿ. ಸೊ ಇದೇ ರೀತಿ ಹಾಕೋತಾ ಬನ್ನಿ. ಪೂರ್ತಿ 18 ಕಂಬಗಳಾದಮೇಲೆ ನೋಡಿ 3 ಚೈನ್ದು ಸಿಂಗಲ್ ಕ್ರೋಶೆ ಇರುತ್ತಲ್ವ, ನಾವಿಲ್ಲಿ ಬ್ಯಾಕ್ ಸೈಡಿಂದ ಮಾಡಿರೋದ್ರಿಂದ ನೀಟಾಗಿ ಗೊತ್ತಾಗುತ್ತೆ. ಆ ಹೋಲ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ಸೊ ಅದಾದಮೇಲೆ ಮತ್ತೆ 3 ಚೈನ್ ಇರೋ ಕಡೆ 3 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ಒಂದು ಸತಿ 3 ಚೈನ್ ಮಾಡಿ ಅದ್ರ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಅದ್ರ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ ಡಿಸೈನ್ನ. ಸೊ ಸ್ಯಾರಿನ ಡಿಸೈನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ 3 ಚೈನ್ 2 ಸತಿ ಹಾಕಿದ್ದೀವಿ. ಸೊ 2 ಸತಿ ಹಾಕಿದ್ದೀವಿ ಅಲ್ವಾ, ನೋಡಿ 2 ಸತಿ 3 ಚೈನ್ ಆಗಿದೆ. ಇದು ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ಮತ್ತೆ 3 ಚೈನ್ ಮಾಡ್ತೀನಿ. ಸೊ 1 ಟೈಮ್ ಅಲ್ಲಿಂದ 3 ಚೈನ್ ಮಾಡಿಬಿಟ್ಟು ಇವಾಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೊ ಇಲ್ಲೆಲ್ಲ ಹೋಲ್ಸ್ ಕಾಣ್ತಾ ಇದೆ ಅಲ್ವಾ, ಕಂಬದ 18 ಕಂಬದ ಮೇಲೆ ಹೋಲ್ಸು. ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ನ ಬಿಟ್ಟು ಸೆಕೆಂಡ್ ಹೋಲ್ ಗ್ಯಾಪ್, ಒಂದು ಗ್ಯಾಪ್ನ ಸ್ಕಿಪ್ ಮಾಡಿ ಸೆಕೆಂಡ್ ಹೋಲ್ಗೆ ನಾನು ನೀಡಲ್ ಹಾಕಿ ದಾರನ ತಂದು 2 ದಾರ 1, 2 ದಾರ 1, ಮತ್ತು ಇಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿದೆ. 3 ಚೈನ್ ಹಾಕಿ 1 ಡಬಲ್ ಕ್ರೋಶೆ ಮಾಡಿದ್ದೀನಿ. ಸೊ 3 ಚೈನ್ ಹಾಕಿ 1 ಡಬಲ್ ಕ್ರೋಶೆ ಮಾಡಿ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಮೀಡಿಯಮ್ ಸೈಜು ಗೋಲ್ಡನ್
ರೌಂಡ್ ಬೀಡ್ ತೊಗೊಂಡಿದ್ದೀನಿ ಪ್ಲೇನ್ದು. ಅದನ್ನು ಬೀಡ್ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ದಾರ ಸುತ್ತಕೊಂಡು ಒಂದು ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ ಸೆಕೆಂಡ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ಅಂತಂದು 2 ದಾರ 1 ಡಬಲ್ ಕ್ರೋಶೆ. ಮತ್ತು ಇವಾಗ 3 ಚೈನ್, 1 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್, 1 ಡಬಲ್ ಕ್ರೋಶೆ ಆದಮೇಲೆ ಬೀಡ್, ಈ ಥರ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ನಮಗೆ ಬೀಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನಲ್ಲಂತೂ, ಈ ಥರ ಬೀಡ್ ಹಾಕಿರೋದ್ರಿಂದ. ಇವಾಗ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಹಾಕೋಣ. ಬೀಡ್ ಲಾಕ್, 1 ಡಬಲ್ ಕ್ರೋಶೆ, 1 ಹೋಲ್ನ ಸ್ಕಿಪ್ ಮಾಡಿ ಸೆಕೆಂಡ್ ಹೋಲ್ಗೆ ಡಬಲ್ ಕ್ರೋಶೆ ಆದ ತಕ್ಷಣ 3 ಚೈನ್ಸ್ ಈ ರೀತಿ ಹಾಕ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. 3 ಚೈನ್, 1 ಕಂಬ, ಮತ್ತು ಕಂಬ ಆದ ತಕ್ಷಣ 1 ಬೀಡ್, 1 ಕಂಬ ಮತ್ತು 3 ಚೈನ್, ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ತುಂಬ ಸ್ಪೀಡಾಗಿ ಆಗೋಗುತ್ತೆ ಅಂತ ಟೈಮ್ ತೊಗೊಳ್ಳೋದಿಲ್ಲ. ಸೊ ಈ ರೀತಿ ಮಾಡಿಕೊಂಡು ಪೂರ್ತಿ ಹಾಕ್ಕೋಬೇಕು, ಆರ್ಚ್ ಪೂರ್ತಿ. ಸೊ ಆರ್ಚ್ ಪೂರ್ತಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಇಷ್ಟ ಆಗಿದೆ ಅಲ್ವಾ? ಆರ್ಚ್ ಪೂರ್ತಿ ಹಾಕ್ಕೊಂಡಿದ್ದೀನಿ. ನಮಗೆ 4 ಬೀಡ್ಸ್ ಬರುತ್ತೆ, 5 ಕಾಲಮ್ಸ್ ಬರುತ್ತೆ. ಸೊ ಲಾಸ್ಟಲ್ಲಿ ನೋಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ ಸಿಂಗಲ್ ಕ್ರೋಶೆ ಏನಿದೆ ಅಲ್ಲಿ ನಾನು ಕಂಬ ಮಾಡ್ಕೊಳ್ತೀನಿ. ಒಂದು ಎಕ್ಸ್ಟ್ರಾ ಕಂಬ ಮಾಡಿ ಸಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನೋಡಿ ಈ ಥರ ಡಿಸೈನ್ ಕಾಣುತ್ತೆ. ಇದಕ್ಕೆ ನಾವು ಕುಚ್ಚು ಕಟ್ಟಿದ್ರು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದೇ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಕೂಡ. ಸೊ ಮತ್ತೆ 3 ಚೈನ್ ಹಾಕ್ತೀನಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ತೀನಿ ಡಿಸೈನ್ನ. ಸೊ ಫಸ್ಟ್ ಟೈಮ್ ಒಂದು ಸತಿ ಕಂಬಗಳನ್ನ ಹಾಕ್ಕೊಂಡೋದೆ, ಇದು ಸೆಕೆಂಡ್ ಟೈಮ್ ಟರ್ನ್ ಮಾಡ್ಕೊಳ್ತಾ ಇರೋದು ಡಿಸೈನ್ನ. ಸೊ ಇಲ್ಲಿಂದ ನಾನು ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 3 ಚೈನ್ ಗ್ಯಾಪ್ ಇದೆ ಅಲ್ವಾ ಕಾಲಮ್ಮು, ಸೊ ನಾವು ಮಾಡಿರೋದು ಕಾಲಮ್ಮು, ಅದ್ರ ಒಳಗಡೆ ನೀಡಲ್ ಹಾಕಿ ದಾರ ಅಂತಂದು ಇಲ್ಲಿ 3 ದಾರ ಇರುತ್ತೆ, 2 ದಾರ 1 2 ದಾರ 1 ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಇದರಲ್ಲಿ ಬರೀ ಡಬಲ್ ಕ್ರೋಶೆನೇ ಜಾಸ್ತಿ ಯೂಸ್ ಮಾಡಿರೋದು, ಬೀಡ್ಸ್ ಕೂಡ ನಾವು ಜಾಸ್ತಿ ಏನು ಯೂಸ್ ಮಾಡಿಲ್ಲ. ಬೇಕಂದರೆ ಹಾಕ್ಕೋಬೋದು ಫ್ರೆಂಡ್ಸ್, ಇಲ್ಲ ಬೀಡ್ ಬೇಡ ಅನ್ನೋರು ಈ ಬೀಡ್ ಬದಲು 3 ಚೈನೇ ಹಾಕ್ಕೋಬೋದು ನೀವು. ಸೊ ನಾನಿಲ್ಲಿ ಕಂಬಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. 3 ಡಬಲ್ ಕ್ರೋಶೆ ಮಾಡಿದ್ದೀನಿ, 3 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ ಮಾಡಿ 3 ಚೈನ್ಸ್ನ ಹಾಕೋಣ. ಸೊ 3 ಕಂಬ ಆದ ತಕ್ಷಣ 3 ಚೈನ್ಗಳನ್ನ ಮಾಡಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ 3 ಚೈನ್ ಗ್ಯಾಪಲ್ಲಿ, ಸೊ 3 ಕಂಬ ಮಾಡಿರ್ತೀವಲ್ಲ ಅದೇ ಗ್ಯಾಪಲ್ಲಿ ಇನ್ನೂ 3 ಕಂಬನ ಮಾಡ್ಕೊಳ್ತೀನಿ. ಸೊ ಒಂದು 3 ಚೈನ್ ಕಾಲಮಲ್ಲಿ 6 ಕಂಬಗಳನ್ನ ಮಾಡ್ಕೊಳ್ತೀನಿ. ಸೆಂಟರಲ್ಲಿ 3 ಚೈನ್ನ ಮಾಡ್ಕೋಬೇಕು, ಅಂದರೆ 3 ಕಂಬ 3 ಚೈನ್ಗಳು ಮತ್ತು 3 ಕಂಬ, ಈ ಥರ ಒಂದು ಕಾಲಮ್ಗೆ ಮಾಡಿಕೊಂಡೆ. ಸೊ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಬೀಡಿರೋ ಕಾಲಮ್ನ ನಾನು ಸ್ಕಿಪ್ ಮಾಡ್ತೀನಿ. ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿಗೆ ಕಂಬಗಳನ್ನ ಮಾಡ್ತೀನಿ, ಮತ್ತು 3 ಕಂಬಗಳನ್ನ ಮಾಡ್ತೀನಿ. ಸೊ ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗ್ದಾರ ಅಂತಂದು 2 ದಾರ 1 2 ದಾರ 1 ಈ ರೀತಿ 3 ಕಂಬಗಳಾದಮೇಲೆ 3 ಚೈನ್, 3 ಚೈನ್ಸ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ 3 ಕಂಬ, ಅಂದರೆ 3 ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಸೊ ಈ ರೀತಿ 5 ಕಾಲಮ್ಸ್ ಇದೆ ಫ್ರೆಂಡ್ಸ್. 5 ಕಾಲಮ್ಸನ್ನು ಇದೇ ಥರ ಫಿಲ್ ಮಾಡ್ಕೋಬೇಕು. ಅಂದರೆ ಒಂದೊಂದು ಕಾಲಮ್ಗೂ ನಮಗೆ 6 ಕಂಬ ಬರುತ್ತೆ, ಸೆಂಟ್ರಲ್ಲಿ 3 ಚೈನ್ ಬರುತ್ತೆ. ಪೂರ್ತಿ 5 ಕಾಲಮ್ಸು ಫಿಲ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ಇದು ಬ್ಯಾಕ್ ಸೈಡಿಂದ ನಾನು ಮಾಡಿರೋ ಡಿಸೈನು. ಅದು 3 ಚೈನ್ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ ಆ ಸೈಡು, ಸೊ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ 3 ಚೈನ್ ಇರೋ ಕಡೆ 3 ಚೈನ್, ಸೊ 3 ಚೈನ್ ಇರೋ ಕಡೆ 3 ಚೈನ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿ ಇವಾಗ ಫ್ರಂಟ್ ಸೈಡ್ಗೆ ಸಾರಿನ ಟರ್ನ್ ಮಾಡ್ಕೊಳ್ತೀನಿ. ಸೊ ಫ್ರಂಟ್ ಸೈಡ್ಗೆ ಸಾರಿನ ಟರ್ನ್ ಮಾಡಿಕೊಂಡು ಫ್ರೆಂಡ್ಸ್ ಇವಾಗ ನೋಡಿ ಇನ್ನೊಂದು ಲಾಸ್ಟ್ ಸ್ಟೆಪ್. ಇವಾಗ ಲಾಸ್ಟ್ ಸ್ಟೆಪ್ಪು ಇಷ್ಟು ದೊಡ್ಡದು ಬಂದಿದೆ ಅಲ್ವಾ, ಇದು ಕೂಡ ಕುಚ್ಚು ಕಟ್ಕೋಬೋದು, ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು, ಸೆಕೆಂಡ್ ಕಲರ್ ಯೂಸ್ ಮಾಡ್ಬೋದು, ನಿಮ್ಮ ಕ್ರಿಯೇಟಿವಿಟಿ ಫ್ರೆಂಡ್ಸ್. ಇದು ಕಂಟಿನ್ಯೂ ಇದೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಒನ್ ಟೈಮ್ ದಾರ ಸುತ್ಕೊಂಡು 3 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ ನೋಡಿ, 3 ಕಂಬ ಮಧ್ಯೆ 3 ಚೈನ್ ಗ್ಯಾಪ್ ಹಾಕಿದ್ವಿ ಅಲ್ಲ, ಅಲ್ಲಿ ಹೋಗಿ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ.
ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 2 ದಾರ 1 ಇಲ್ಲಿ 4 ಕಂಬ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 4 ಕಂಬ ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ 3 ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ 4 ಡಬಲ್ ಕ್ರೋಶಸ್ನ ಮಾಡಿ ಒಂದು ಪುಟ್ಟ ಬೀಡನ್ನ ಹಾಕಿ ಮತ್ತೆ 4 ಡಬಲ್ ಕ್ರೋಶಸ್ನ ಸೇಮ್ ಪ್ಲೇಸಲ್ಲಿ ಮಾಡ್ತೀನಿ. ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಚಿಕ್ಕ ಬೀಡನ್ನ ಹಾಕಿ ಮತ್ತೆ ಇಲ್ಲಿ 4 ಕಂಬಗಳನ್ನ ಹಾಕ್ತೀನಿ. ಮೂರನೇದು ಕಂಬ ಡಬಲ್ ಕ್ರೋಶೆ. ಇವಾಗ 4th ಒನ್. ಸೊ 4 ಡಬಲ್ ಕ್ರೋಶೆ ಆದಮೇಲೆ ಈ ಬೀಡ್ ಹಾಕಿದ್ವಿ ಅಲ್ಲ ನಾವು, ಗೋಲ್ಡನ್ ಮೀಡಿಯಮ್ ಸೈಜ್ ಬೀಡು, ಅದರಲ್ಲಿ ಸೆಂಟರಲ್ಲಿ ಇದಿರುತ್ತೆ ಅಲ್ವಾ, ಅಲ್ಲಿಗೆ ನಾನು ಲಾಕ್ ಮಾಡ್ತೀನಿ. ಅಂದರೆ ಬೀಡ್ ಮೇಲೆ ಇರೋದು ಎರಡು ಕಂಬನ ಜಾಯಿನ್ ಆಗಿರೋ ಕಡೆ ಲಾಕ್ ಮಾಡ್ತೀನಿ. ಮತ್ತು ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 3 ಚೈನ್ ಒಳಗಡೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಫ್ರೆಂಡ್ಸ್ 3 ಚೈನ್ ಗ್ಯಾಪಲ್ಲಿ ನಾವು ಒಟ್ಟು 8 ಕಂಬನ ಹಾಕಿದ್ದೀನಿ ವಿತ್ ಬೀಡ್. ಸೆಂಟ್ರಲ್ಲಿ ಬೀಡ್ ಹಾಕಿ ಆ ಸೈಡ್ ಈ ಸೈಡ್ 4 ಕಂಬಗಳನ್ನ ಹಾಕಿದ್ದೀನಿ. ನಿಮ್ಗೆ ಅಷ್ಟು ಸ್ವಲ್ಪ ಕಂಜೆಸ್ಟ್ ಆಯಿತು ಅನಿಸಿದ್ರೆ 3 ಕಂಬ ಕೂಡ ನಡೆಯುತ್ತೆ. ಸೊ ಸ್ವಲ್ಪ ತಿಕ್ಕಾಗಿರಲಿ ಅಂದ್ಬಿಟ್ಟು ನಾನು ಇಲ್ಲಿ 4 ಕಂಬ ಹಾಕಿ ಒಂದು ಬೀಡ್ ಹಾಕಿ ಮತ್ತೆ 4 ಕಂಬನ ಹಾಕ್ಕೊಳ್ತೀನಿ. ಸೊ ಇಷ್ಟು ಮಾಡೋದ್ರಲ್ಲಿ ಫುಲ್ ಬಿಗ್ಗಾಗಿ ಆರ್ಚ್ ಬರುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಬಿಗ್ಗಾಗಿ ಬರುತ್ತೆ. ಸೊ ಇದು ಒಂದು ಸಾರಿಗೆ ಪೂರ್ತಿ ಒಂದು 12 ಇಡಿಸ್ಬೋದು ಅಷ್ಟೇ. ಸೊ ಜಾಸ್ತಿ ಇಡಿಸೋದಿಲ್ಲ, ಯಾಕಂದರೆ ಸೈಜ್ ಬಿಡ್ತೇ ಬಂದು ನಮಗೆ ಜಾಸ್ತಿ ಬರುತ್ತೆ ನೋಡಿ. ನೆಕ್ಸ್ಟ್ ಬೀಡ್ ಮೇಲುಗಡೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಬೀಡ್ ಮೇಲ್ಗಡೆ ಲಾಕ್ ಮಾಡ್ಕೊಳ್ತೀನಿ. ಈ ಥರ ಆರ್ಚ್ ಬರುತ್ತೆ. ಸೊ ಡಿಫ್ರೆಂಟಾಗಿ ಕಾಣುತ್ತೆ, ಯಾವ ರೀತಿ ಹಾಕೋದು ಕೂಡ ಗೊತ್ತಾಗೋದಿಲ್ಲ. ಆ ರೀತಿ ಇದೆ ಡಿಸೈನು. ಪೂರ್ತಿ ಈ ಥರ ಹಾಕ್ಕೊಂಡು ನೋಡಿ ಎಷ್ಟು ತಿಕ್ಕಾಗಿ ನೀಟಾಗಿ ಬರುತ್ತೆ. ಒಂದು ಚೂರು ಸುಕ್ಕು ಬರಲ್ಲ ಫ್ರೆಂಡ್ಸ್. ಸ್ಯಾರಿ ಕೂಡ ಒಂದು ಚೂರು ಸುಕ್ಕು ಬರೋದಿಲ್ಲ. ಇಷ್ಟು ಗ್ರ್ಯಾಂಡ್ ಡಿಸೈನ್ ಹಾಕೋರು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು ನೋಡಿ. ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ 2 ಸತಿ 3 ಚೈನ್ ಇತ್ತಲ್ವ, ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಂಬನ ನಾರ್ಮಲಾಗಿ ಮಾಡ್ಕೊಳ್ತೀನಿ. ಒಂದು ಕಂಬ ಅಲ್ಲೇ 3 ಚೈನ್ ಆದ ತಕ್ಷಣ ಗ್ಯಾಪ್ ಇರುತ್ತೆ ಅಲ್ಲಿ ಮಾಡ್ಕೊಳ್ತೀನಿ. ಇನ್ನೂ ಒಂದು ಕಂಬನ ಬಟ್ಟೆಗೆ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಅದ್ರ ಒಳಗಡೆಯಿಂದ ಒಂದೇ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಒಟ್ಟು 2 ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಏನಕ್ಕೆ ಮಾಡಿದೆ ಅಂದರೆ ಸ್ಟಾರ್ಟಿಂಗ್ ಫಿನಿಶಿಂಗ್ ಯಾವ ರೀತಿ ಸ್ಟಾರ್ಟ್ ಮಾಡಿರ್ತೀವೋ ಎಂಡಿಂಗ್ ಕೂಡ ಅದೇ ಆಗಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ಸೊ ಈ ರೀತಿ ಒಂದು ದುಪ್ಪಟ್ಟಾಗಿ ಹಾಕ್ತೀವಿ ಫ್ರೆಂಡ್ಸ್. ಇವಾಗೆಲ್ಲ ಹೊಸ್ದಾಗಿ ಕುರ್ತಾ ಎಲ್ಲ ಬರುತ್ತೆ, ಅದಕ್ಕೆ ಲೇಸ್ ಬರುತ್ತೆ ಅಲ್ವಾ, ಈ ಥರ ಇಷ್ಟು ದೊಡ್ಡದಾಗಿ ಬರುತ್ತೆ. ಸೊ ಅದೇ ಥರ ಸ್ಯಾರಿಗೆ ಮಾಡಿದ್ರೆ ಯಾವ ರೀತಿ ದೊಡ್ಡದಾಗಿ ಬರುತ್ತೆ ಅಂತ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಸಖತ್ ರಿಚ್ ಲುಕ್ಕು. ಅಂದರೆ ಗೊತ್ತಾಗುತ್ತೆ ಎಷ್ಟು ಬಿಗ್ ಹಾಕ್ಸಿದ್ದೀರಾ ಅಂತ. ಸಖತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಯಾವಾಗಾದ್ರೂ ಸ್ಯಾರಿಲಿ ಕೂಡ ಟ್ರೈ ಮಾಡಿದಾಗ ನಾನು ಖಂಡಿತ ತೋರಿಸ್ತೀನಿ ಇನ್ನೂ ಒಂದು ಟೈಮು. ತುಂಬ ಚೆನ್ನಾಗಿದೆ ಡಿಸೈನು. ಸೊ ಇಷ್ಟು ಬಿಗ್ಗಾಗಿ ಬರುತ್ತೆ. ಬಟ್ ನೀಟಾಗಿ ಎಲ್ಲೂ ಏನು ನಿಮಗೆ ಇದಾಗ್ದಿರ ಕೌಂಟಿಂಗ್ಸು ಇಷ್ಟೇ ಮಾಡ್ಕೊಳ್ಳಿ, ತುಂಬ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು 3 ಚೈನ್ ಹಾಕ್ತಾಯಿಲ್ಲ, ಗ್ಯಾಪ್ಗೋಸ್ಕರ. ಗ್ಯಾಪ್ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಆ 3 ಚೈನ್ ಸ್ಕಿಪ್ ಮಾಡಿ. ನಾನಿಲ್ಲಿ ಬೀಡ್ ಕೂಡ ಹಾಕೋದು ತೋರಿಸ್ತಾ ಇದ್ದೀನಿ. ಕ್ರೋಶ ಆಗಿದ ತಕ್ಷಣ ಅಂದರೆ ಆರ್ಚ್ ಆಗಿದ ತಕ್ಷಣ ನಾನು ಸ್ವಲ್ಪ ದಾರ ಮೇಲೆ ಮಾಡಿ ಬಿಗ್ ಸೈಜ್ ಬೀಡ್ನ ಒಂದು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಅಷ್ಟೇ ನಿಮ್ಮ ಕ್ರಿಯೇಟಿವಿಟಿ. ನಾನು ಹೇಳಿದೆ ಅಲ್ವಾ, ಟ್ರೈ ಮಾಡಿರೋಂಥ ಡಿಸೈನು. ಸೊ 2-3 ಥಾಟ್ಸ್ ಓಡ್ತಾ ಇರುತ್ತೆ, ಹಾಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಈಗ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಎಲ್ಲ ಥರ ಒಂದು ಸ್ವಲ್ಪ ಟ್ರೈ ಮಾಡಿದ್ದೀನಿ. ಸೊ ಆರ್ಚ್ ಆದಮೇಲೆ ಒಂದು ಬಿಗ್ ಬೀಡ್ ಹಾಕಿ 5 ಚೈನ್ ಹಾಕೋತಾ ಇದ್ದೀನಿ. ಇದು ಕುಚ್ಚಿಗೋಸ್ಕರ ಫ್ರೆಂಡ್ಸ್ ಪ್ಲೇಸು. ನಿಮಗೆ ಈ ಬೀಡು ಬೇಡ ಅಂದರೆ ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು, ಡೈರೆಕ್ಟಾಗಿ 5 ಚೈನ್ ಹಾಕೋಬೋದು. ಸೊ ಇಲ್ಲಾಂದರೆ ಗ್ಯಾಪ್ ಕೂಡ ಸ್ಕಿಪ್ ಮಾಡ್ಕೋಬೋದು, ಬೀಡ್ ಕೂಡ ಸ್ಕಿಪ್ ಮಾಡ್ಬೋದು. ಸೊ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದೇ ರೀತಿ ಮಾಡ್ಕೋಬೋದು. ಆರ್ಚ್ ಮಾತ್ರ ಸೇಮ್ ಕೌಂಟಿಂಗ್ಸಲ್ಲಿ ಟ್ರೈ ಮಾಡಿ. ಸೊ ನೀಟಾಗಿ ಬರುತ್ತೆ. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಇನ್ನೂ ಒಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡ್ಕೊಂಡು ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆಯ್ತಲ್ವಾ? ಲಾಕ್ ಆದಮೇಲೆ ಇವಾಗ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. 3 ಚೈನ್ನ ಕಂಟಿನ್ಯೂ ಮಾಡಬೇಕು. ಒಂದು 5 ಚೈನು ಆಯಿತು. ಸೊ ನಾನಿಲ್ಲಿ 3 ಚೈನು 4 ಟೈಮ್ಸ್ ಹಾಕೋತೀನಿ. ಸ್ಟಾರ್ಟಿಂಗ್ 5 ಟೈಮ್ಸ್ ಹಾಕಿದೆ ಅಲ್ವಾ, ಇವಾಗ 4 ಟೈಮ್ಸ್ ಹಾಕೋತೀನಿ. ಯಾಕಂದರೆ ಇಲ್ಲಿ ಬೀಡನ್ನ ಹಾಕಿದೆ, 3 ಚೈನ್ ಗ್ಯಾಪಲ್ಲಿ ಬೀಡನ್ನ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ 4 ಬೀಡ್ ಆದ ತಕ್ಷಣ 4 ಟೈಮ್ಸ್ 3 ಚೈನ್ ಹಾಕಿ 8 ಚೈನ್ನ ಹಾಕಿ ಮತ್ತೆ 3 ಚೈನ್ ಹಾಕಿದ್ದೀನಿ. ಇಷ್ಟು ಹಾಕಿದ್ಮೇಲೆ ಸ್ವಲ್ಪ ಟರ್ನ್ ಮಾಡಿಕೊಂಡು ಸ್ಯಾರಿನ ನೀಡಲ್ ಮೇಲೆ ದಾರ ಸುತ್ಕೋಬೇಕು.
ಈ 8 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶಸ್ನ ಫಿಲ್ ಮಾಡ್ತಾ ಹೋಗಬೇಕು. ಒಟ್ಟು 18 ಡಬಲ್ ಕ್ರೋಶಸ್ನ ಮಾಡ್ಕೊಳ್ತೀನಿ. 18 ಡಬಲ್ ಕ್ರೋಶಸ್ನ ಮಾಡಿಕೊಂಡು ಲಾಕ್ ಮಾಡಿ 3 ಚೈನ್ ಆದಮೇಲೆ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿ ಮತ್ತೆ 3 ಚೈನ್ ಮಾಡಿ ಲಾಕ್ ಮಾಡಿ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟರ್ನ್ ಆದಮೇಲೆ ನೀಡಲ್ ಮೇಲೆ ಟರ್ನ್ ಆದ ತಕ್ಷಣ 3 ಚೈನ್ಸ್ನ ಹಾಕ್ತೀನಿ. 3 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಒಂದು ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ ಸೆಕೆಂಡ್ ಹೋಲ್ ಗ್ಯಾಪ್, ಎರಡನೇ ಹೋಲಿಗೆ ಮಾತ್ರ ಕಂಬನ ಹಾಕ್ಕೊಳ್ತೀನಿ. ಅಲ್ಲೂ ಡಬಲ್ ಕ್ರೋಶೆ 3 ಚೈನ್ ಮಾಡಿ ಕಂಬ ಮಾಡ್ತೀನಿ. ಕಂಬ ಆಗಿದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿ ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಮತ್ತು ಒಂದು ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ ಇನ್ನೊಂದು ಹೋಲ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಆದ ತಕ್ಷಣ ಮತ್ತೆ 3 ಚೈನ್ ಕಂಬ ಬೀಡು ಕಂಬ 3 ಚೈನ್ ಕಂಬ ಬೀಡು ಕಂಬ ಆ ಥರ ಫುಲ್ ಹಾಕ್ಕೊಂಡು ಹೋಗ್ತೀನಿ. ಹಾಕ್ಕೊಂಡೋಗಿ ಬ್ಯಾಕ್ ಸೈಡಿಂದ ಫ್ರೆಂಡ್ಸ್ 3 ಕಂಬ 3 ಚೈನು 3 ಕಂಬ ಹಾಕ್ಕೊಂಡು ಬರ್ತೀನಿ. 3 ಕಂಬ 3 ಚೈನ್ 3 ಕಂಬ, ಮತ್ತು ಲಾಸ್ಟಲ್ಲಿ 4 ಕಂಬ 1 ಬೀಡು 4 ಕಂಬ 4 ಡಬಲ್ ಕ್ರೋಶೆ 1 ಬೀಡು 4 ಡಬಲ್ ಕ್ರೋಶೆ ಅಷ್ಟು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇದೆಲ್ಲ ಫಿಲ್ ಮಾಡೋಷ್ಟರಲ್ಲಿ ಈ ರೀತಿ ಕಾಣಿಸುತ್ತೆ. ನಾನು ಹೇಳಿದೆ ಅಲ್ವಾ ಫ್ರೆಂಡ್ಸ್, ನಿಮಗೆ ಸ್ವಲ್ಪ ಫಾಸ್ಟ್ ಅನಿಸಿದ್ರೆ ಸ್ಲೋ ಮಾಡ್ಕೊಂಡು ನೀವು ನೋಡ್ಕೋಬೋದು. ಫಸ್ಟ್ ಆರ್ಚ್ ಒಂದು ನೋಡ್ಕೊಬಿಟ್ರೆ ನಿಮ್ಗೆ ಕನ್ಫ್ಯೂಷನ್ ಆಗೋಲ್ಲ. ಕೌಂಟಿಂಗ್ಸ್ ಬರೆದಿಟ್ಕೊಂಡ್ರೆ ನೀಟಾಗಿ ಆಗುತ್ತೆ. ಬೇಕಂದರೆ ಬೀಡ್ ಹಾಕಿ ಫ್ರೆಂಡ್ಸ್, ಬೇಡ ಅಂದರೆ ಸ್ಕಿಪ್ ಮಾಡಿ 3 ಚೈನ್ ಹಾಕಿ ಇಲ್ಲ 3 ಸಿಂಗಲ್ ಕ್ರೋಶೆ ಹಾಕಿ ಕುಚ್ಚಾದ್ಮೇಲೆ ಗ್ಯಾಪ್ ಬೇಕನ್ಸಿದ್ರೆ, ಗ್ಯಾಪ್ ಬೇಡ ಅಂದರೆ ಡೈರೆಕ್ಟಾಗಿ ಕುಚ್ಚಿಗೆ 5 ಚೈನ್ ಬಿಡಿ ಸಾಕು. ಇಷ್ಟೇ. ಇಷ್ಟು ನೀಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಸ್ಟಿಫಾಗಿ ನೀಟಾಗಿ ಎಲಿಗೆಂಟಾಗಿ ಬಂದಿದೆ. ಸೊ ಕಲರ್ ಕೂಡ ನಾನು ಚೇಂಜ್ ಮಾಡಿದರೆ ಮೇ ಬಿ ನಿಮಗೆ ಬೀಡ್ಸ್ ಎಲ್ಲ ಹೈಲೈಟಾಗಿ ಕಾಣಿಸ್ತಾ ಇತ್ತು, ಡೈರೆಕ್ಟಾಗಿ ಹೈಲೈಟಾಗಿ ಕಾಣಿಸ್ತಾ ಇದೆ. ಸೊ ಈ ಎಕ್ಸ್ಟ್ರಾ ಲೈಟಿಂಗ್ಸು ಮತ್ತು ಇದು ಕಲರ್ ಗೋಲ್ಡನ್ ಕಲರ್ ಚೂಸ್ ಮಾಡಿರೋದಕ್ಕೆ ಬೀಡ್ ಅಷ್ಟು ಎನ್ಹಾನ್ಸ್ ಆಗ್ತಾಯಿಲ್ಲ. ಬಟ್ ತುಂಬ ಚೆನ್ನಾಗಿ ಬರುತ್ತೆ. ಡಿಸೈನ್ ಮಾತ್ರ ಸೂಪರಾಗಿ ಬರುತ್ತೆ, ಸಕ್ಕತ್ತಾಗಿ ಬರುತ್ತೆ. ಬೇಕಂದರೆ ಸ್ಟೋನ್ ಚೈನ್ ಎಲ್ಲ ಡೆಕೋರೇಟ್ ಮಾಡ್ಕೋಬೋದು. ನಾನು ತೋರಿಸ್ತೀನಿ. ಇದಕ್ಕೆ 137 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಆದಷ್ಟು ಒಂಚೂರು ಗ್ಯಾಪ್ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೂ ನಡೆಯುತ್ತೆ. ನಾನು ಸ್ಟೋನ್ ಚೈನ್ ಅಣಿಸಿದ್ದೀನಿ ಮತ್ತು ಕುಂದನ್ ಕೂಡ ಒಂದಿಟ್ಟಿದ್ದೀನಿ. ಬೇಕಂದರೆ ಬೀಡ್ ಕೂಡ ಸ್ಟಿಚ್ ಮಾಡ್ಕೋಬೋದು ನೀವು. ಸೊ ಬೇಡ ಅಂದರೆ ಸ್ಟೋನ್ ಚೈನು ಸ್ಕಿಪ್ ಮಾಡ್ಕೋಬೋದು, ಈ ರೀತಿ ಪ್ಲೇನ್ ಬಿಡ್ಬೋದು. ಸೊ ಆ ಸೈಡ್ ಈ ಸೈಡ್ ಬಿಗ್ ಸೈಜ್ ಬೀಡ್ ಯೂಸ್ ಮಾಡ್ತೀನಿ ಅಲ್ವಾ, ಅದಕ್ಕೆ ಈ ಸೈಡು ಪ್ಲೇನ್ ಬಿಟ್ಟಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ಡೆಕೋರೇಟ್ ಮಾಡಿ ಕೊಡ್ಬೋದು ಕಸ್ಟಮರ್ಗೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಡೈರೆಕ್ಟಾಗಿ ನೋಡಿದ್ರೆ ಸೀರೆಗೆ ತುಂಬ ಒಂಥರ ನ್ಯೂ ಲುಕ್ ಆ ಥರ ಬರುತ್ತೆ. ಒಬ್ಬೊಬ್ರಿಗೆ ಇಷ್ಟು ದೊಡ್ಡ ಸೈಜ್ ಇಷ್ಟ ಆಗೋದಿಲ್ಲ, ಅಂಥವ್ರು ಚಿಕ್ಕದೇ ಹಾಕ್ಸ್ಕೊಳ್ಳಿ. ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ಡಿಫ್ರೆಂಟಾಗಿ ಕಾಣಿಸುತ್ತೆ. ಜೊತೆಗೆ ಒಂದು ಆರ್ಚ್ ಬಂದು ಫ್ರೆಂಡ್ಸ್ 10 ಮಿನಿಟ್ಸ್ ಆಗಿ ತೊಗೊಳತ್ತೆ ಮಾಡೋದಕ್ಕೆ, ವರ್ಕ್ ಮಾಡೋದಕ್ಕೆ. ಅಂಥದ್ದು ನಮಗೆ 12 ಇಡ್ಸುತ್ತೆ, 12-13 ಅಷ್ಟು ಇಡ್ಸುತ್ತೆ ಸ್ಯಾರಿಗೆ. ನಿಮಗೆ ಬೇಗ ಆಗೋಗುತ್ತೆ ಸ್ಯಾರಿಗೆ, ನಿಜವಾಗ್ಲೂ ತುಂಬ ಬೇಗ ಆಗೋಗುತ್ತೆ, ಗೊತ್ತಾಗೋದಿಲ್ಲ ಇಷ್ಟು ದೊಡ್ಡ ಡಿಸೈನು ಇಷ್ಟು ಬೇಗ ಹಾಕಿದ್ನ ಅನಿಸುತ್ತೆ. ಇದಕ್ಕೆ ಪ್ರೈಸ್ ಬಂತು ಫ್ರೆಂಡ್ಸ್ 1000 ಅಬೋನೇ ಚಾರ್ಜ್ ಮಾಡೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.